ಚಿರಾಗ್, ಸಾರಿ, ಅದು ಅಚ್ಚು ಬಗ್ಗೆ ಯೋಚನೆ ಮಾಡ್ತಾ ಎಮೋಷ್ನಲ್ ಆಗಿದ್ದೆ, ಗೊತ್ತಿಲ್ಲದೆ ನಿಮ್ಮನ್ನು. ಇಟ್ಸ್ ಓಕೆ. ಅರ್ಚನಾ ಅಕ್ಕ ಹತ್ರ ಮಾತಾಡಿದ್ರ? ಏನಂದ್ರು? ರಾಹುಲ್ ಜೊತೆ ಅವಳು ಚೆನ್ನಾಗಿರೋ ಥರನೇ ನಾಟಕ ಮಾಡಿದ್ಲು. ನೀವು ಹೇಳ್ದಂಗೆ ಅವಳಿಗೆ ನನ್ನ ಹತ್ರ ಈ ರಾಹುಲ್ ವಿಚಾರನ ಹೇಳೋಕ್ಕೆ ಮನಸ್ಸಿಲ್ಲ ಅನಿಸುತ್ತೆ. ಅಚ್ಚು ಈ ಥರ ನೋಡೋಕ್ಕಾಗಲ್ಲ ನನಗೆ. ನಾನು ದೀಪ್ ಅವ್ರು ಸೇರಿಕೊಂಡು ಕಷ್ಟಪಟ್ಟು ಅವಳು ಮದುವೆ ಮಾಡಿಸಿದ್ದು. ದೀಪ್ ಅವ್ರಿಗೆ ರಾಹುಲ್ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ಈಗ ಅದೇ ವ್ಯಕ್ತಿ ಅಚ್ಚುಗೆ ಇಷ್ಟು ಮೋಸ ಮಾಡ್ತಿದ್ದಾರೆ ಅಂದರೆ ಈ ವಿಚಾರ ಗೊತ್ತಾದರೆ ದೀಪ್ ಅವ್ರು ಎಷ್ಟು ನೊಂದ್ಕೋತಾರೋ ಏನೋ. ನೋಡಿ, ನೀವಾಗೆ ಹೋಗಿ ಅರ್ಚನಾ ಅಕ್ಕ ಹತ್ರ ರಾಹುಲ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಗೇನು ಹೇಳಿಲ್ಲ ಅನ್ನೋ ಥರನೇ ಇರ್ತೀನಿ. ಚಿರಾಗ್, ನನಗನ್ಸೋ ಪ್ರಕಾರ ಅವರಿಬ್ಬರು ಇನ್ಯಾವತ್ತೂ ಒಂದಾಗಲ್ಲ ಅನಿಸುತ್ತೆ. ನಾವು ಏನೇ ಟ್ರೈ ಮಾಡಿದ್ರೂ ಯೂಸ್ ಇಲ್ಲ. ಅರ್ಚನಾ ಅಕ್ಕ ಜೀವನದಿಂದ ರಾಹುಲ್ ಅವರು ತುಂಬ ದೂರ ಹೊರಟೋಗಿದ್ದಾರೆ. ಸದ್ಯಕ್ಕೆ ಅಕ್ಕನ ಜೊತೆ ಇದ್ದು ಅವ್ರ ಪ್ರತಿ ಮೂಮೆಂಟಲ್ಲೂ ಖುಷಿಯಾಗಿರೋ ಥರ ನೋಡ್ಕೋಬೇಕು. ದೀಪ ಅವ್ರ ಜೊತೆ ಅಕ್ಕ ಎಷ್ಟು ಕ್ಲೋಸ್ ಆಗಿದ್ರು ಅಷ್ಟೇ ಕ್ಲೋಸ್ ಆಗಿ ನನ್ನ ಜೊತೆನೂ ಇದ್ದಾರೆ, ಅಷ್ಟೇ ಪ್ರೀತಿಯಿಂದನೂ ಇರ್ತಾರೆ. ಅದಕ್ಕೆ ಅವರು ರಾಹುಲ್ ಅವ್ರ ಮಧ್ಯೆ ಏನು ನಡೀತು ಅಂತ ನನ್ನ ಹತ್ರ ಶೇರ್ ಮಾಡಿದ್ರು. ಬೇರೆ ರೀತಿ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ಅದನ್ನು ಕ್ಲಿಯರ್ ಮಾಡ್ಬೋದಿತ್ತು. ಬಟ್ ಇದು ಸಂಬಂಧಗಳ ವಿಷಯ. ರಾಹುಲ್ ಅವರೇ ಅರ್ಚನಕ್ಕ ಬೇಡ ಅಂತ ದೂರ ಹೋದ್ಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಚಿರಾಗ್? ನೀವು ಹೇಳ್ತಿರೋದು ಸರಿನೇ. ಇನ್ಮೇಲೆ ಅಚ್ಚುಗೆ ನಾವೇ ಜೊತೆಯಾಗಿ ನಿಲ್ಲಬೇಕು. ಅವಳಿಗೆ ಇನ್ಯಾವತ್ತೂ ಬೇಜಾರಾಗ್ತಿರೋ ಥರ ನಾವೇ ನೋಡ್ಕೋಬೇಕು.